ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಪವಿತ್ರ ಆತ್ಮರ ಮೂಲಕ ನೀವು ನಡೆಸಿಕೊಡುವುದಕ್ಕಾಗಿ ನಿಮ್ಮ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳ್ತಿರುವ ನನ್ನ ಸಹೋದರ ಸಹೋದರಿಯರೇ, ಇನ್ನೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು, ಮನುಷ್ಯರನ್ನೆಲ್ಲ, ಭಾಗ 14. ದೇವರನ್ನೇ ನಂಬಬೇಕು, ಮನುಷ್ಯರನ್ನೆಲ್ಲ, ಭಾಗ 14. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಶಾಯ 44ನೇ ಅಧ್ಯಾಯ 6ರಿಂದ 8ರವರೆಗೆ. ಇಸ್ರೇಲರ ಅರಸನು ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂತ್ಯವು ನಾನೇ, ನಾನು ಹೊರತು ಬೇರೆ ಯಾವ ದೇವರು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದ ಆತ್ಮ ಸ್ವರೂಪನಾದಂಥ ದೇವರು ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದಂಥ ದೇವರೇ ನಿಜವಾದ ದೇವರು. ಅವರೇ ಪರಮಾತ್ಮನು, ಭಗವಂತನು, ಯೆಹೋವನು, ಯೇಸು ಕ್ರಿಸ್ತನು ಆಗಿದ್ದಾನೆ ಎಂಬುದಾಗಿ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಹಾಗೆ ನಾನೇ ಆದಿ ಅಂತ್ಯವು ನಾನೇ, ಎಲ್ಲ ಸೃಷ್ಟಿ ಮಾಡಿದ್ದು ದೇವರೇ. ಸರ್ವವನ್ನು ನಾಶ ಮಾಡುವವರು ಕೂಡ ಯಾರಾಗಿದ್ದಾರೆ? ದೇವರೇ ಹೊರತು ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತ ಯೆಹೋವ ಯೇಸು ಕ್ರಿಸ್ತನಲ್ಲದೆ, ಅಥವಾ ಹಿಂದೆ ತಿಳಿಸಿದ ಹಾಗೆ ಆ ಹೆಸರಿನಲ್ಲಿ ಒಬ್ಬರೇ ಒಬ್ಬರು ದೇವರಲ್ಲದೆ ಬೇರೆ ಇತರ ಮನುಷ್ಯರು ಮಾಡಿದ ಯಾವ ದೇವರುಗಳು ಕೂಡ ಅಲ್ಲ. ಹಾಗೆ 7ನೇ ವಚನ, ನಾನು ಪುರಾತನದವರನ್ನು ಸೃಷ್ಟಿಸಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ? ಸರ್ವವನ್ನು ಸೃಷ್ಟಿ ಮಾಡಿ ಮಾತಾಡಿದ ಹಾಗೆ ಅಲ್ಲಿಂದ ಆದಿಯು ಅಂತ್ಯವು ಪ್ರತಿಯೊಂದನ್ನು ತಿಳಿಸಿ ಬಂದಾಗೆ ಯಾರು ತಿಳಿಸಿದ್ದಾರೆ? ಈ ಭೂಲೋಕದ ದೇವರುಗಳು, ಆ ದೇವರು, ಈ ದೇವರು, ಆ ಪುಣ್ಯಕ್ಷೇತ್ರ, ಈ ಪುಣ್ಯಕ್ಷೇತ್ರ ಅಂತ ಹೇಳಿದವರು ಏನಾದರೂ ಚರಿತ್ರೆ ಇದೆಯೋ? ಯಾರಾದರೂ ಆದಿ ಅಂತ್ಯವನ್ನು, ಬರುವಂಥದನ್ನ, ಇನ್ನು ಮುಂದೆ ಬರುವಂಥದನ್ನ, ಸರ್ವನಾಶವನ್ನು ತಿಳಿಸಿದ್ದಾರೆಯೋ? ಖಂಡಿತವಾಗಿಯೂ ಇಲ್ಲ. ಇದು ಇರೋದು ಇವತ್ತು ಬೈಬಲಲ್ಲಿ, ಮಹಾಭಾರತದಲ್ಲಿ ಮತ್ತು ಕುರಾನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ವಿಶೇಷವಾಗಿ ನಾವು ಎಲ್ಲ ಸತ್ಯವನ್ನು ಕಂಡುಕೊಳ್ಳುವಂಥದ್ದು, ಎಲ್ಲದರಲ್ಲೂ ಸತ್ಯವಿದೆ. ಅದರಲ್ಲಿ ಬೈಬಲ್ನಲ್ಲಿ ಇರುವಷ್ಟು ಸತ್ಯ ಯಾವ ಗ್ರಂಥಗಳಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ. ನೋಡಿ, ಯಾರೇ ಇದ್ದರೂ ಕೂಡ ಅಂಥ ದೇವರುಗಳು ಇದ್ದರೆ ಅಂತ ಒಂದು ಆಧಾರವನ್ನು ತೋರಿಸಬಹುದು ಎಂಬುದಾಗಿ ದೇವರೇ ಹೇಳಿದ್ದಾರೆ. ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ. ನೋಡಿ, ಮುಂದೆ ಬರುವಂಥದ್ದನ್ನ, ಅಂತ್ಯದ ದಿವಸಕ್ಕೆ ಏನೇನು ಬರ್ತದೆ, ಈಗ ಏನೇನು ಆಗ್ತದೆ, ಲಾಸ್ಟ್ಗೆ ಅಂತ್ಯ ಆಗುವ ಸಮಯದಲ್ಲಿ ಏನಾಗ್ತದೆ ತಿಳಿಸಲಿ. ಯಾವ ಗ್ರಂಥದಲ್ಲಿದೆ? ಮಹಾಭಾರತದಲ್ಲಿದೆ, ಕುರಾನಲ್ಲಿದೆ, ಬೈಬಲಲ್ಲಿ ಇದೆ. ದೇವರ ನಮಗೆ ಸ್ತೋತ್ರ. ಬೇರೆ ಆ ಪುಸ್ತಕ, ಈ ಪುಸ್ತಕ, ಅದು ಇದು ಅಂತ ಹೇಳುವಂಥದ್ದಲ್ಲಿ ಯಾವುದರಲ್ಲಿ ಕೂಡ ಇಲ್ಲ. ಹಾಗಿರುವಾಗ ಸರ್ವ ಸೃಷ್ಟಿಕರ್ತನಾದ ದೇವರು ಒಬ್ಬರೇ. ದೇವರ ಮೇಲೆ ಮಾತ್ರ ನಮಗೆ ನಂಬಿಕೆ ಇರಬೇಕು ಹೊರತು, ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಹೊರತು ಬಾಕಿ ಯಾವ ದೇವರುಗಳು, ಮನುಷ್ಯ ಮಾಡಿದ ದೇವರುಗಳು, ಇವತ್ತು ಮನುಷ್ಯರು ಕೂಡ ನಾನು ದೇವರು, ಆ ಸ್ವಾಮೀಜಿ, ಈ ಸ್ವಾಮೀಜಿ ಅಂತ ಹೇಳ್ಕೊಂಡು ಬಣ್ಣ ಬಳ್ಕೊಂಡು ನಾನಾ ಥರದ ಬಟ್ಟೆಗಳನ್ನ ಹಾಕ್ಕೊಂಡು ಗಡ್ಡ ಬಿಟ್ಟುಕೊಂಡು ಮೀಸೆ ಬಿಟ್ಕೊಂಡು ನಾನಾ ರೀತಿಯಲ್ಲಿ ವೇಷ ಹಾಕ್ಕೊಂಡು ಬರ್ತಾ ಇದ್ದಾರೆ. ಇವು ಖಂಡಿತವಾಗಿ ನಂಬಕ್ಕೆ ಹೋಗಬಾರ್ದು. ನಾವು ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಮಾತ್ರ ನಮ್ಮ ನಂಬಿಕೆ ಇರಬೇಕು. ಸರಿಯಾದ ಗ್ರಂಥಗಳನ್ನ ಓದಿ ನಾವು ತಿಳ್ಕೊಳ್ಬೇಕು. ದೇವರ ಮೇಲೆ ಭರವಸೆ ಇಡಬೇಕು. ಆಗ ದೇವರ ಮಾತನ್ನು ಕೇಳಿ ನಡೆದಾಗ ಮಾತ್ರ ನಮಗೆ ಆಶೀರ್ವಾದ ಹೊರತು ಇಲ್ಲದ್ರೆ ಖಂಡಿತವಾಗಿ ಆಶೀರ್ವಾದ ಇಲ್ಲ. ಯಾವುದೇ ಕಾರಣಕ್ಕೂ ಮನುಷ್ಯರ ಮೇಲೆ ಭರವಸೆ ಇಡಬಾರ್ದು. ಯಾಕೆಂದರೆ ಯೆಶಾಯ 2:22, ಮೂಗಿನಲ್ಲಿ ಉಸಿರಾಡುವವನು ಯಾವ ಗಣನೆಗೆ ಬಂದನು? ಅವನು ಯಾವ ಸ್ವಾಮೀಜಿ ಆಗಲಿ, ಯಾವ ಪಾಸ್ ಆಗಲಿ, ಯಾವ ಗುರುಜಾಗಲಿ, ಯಾವ ಬ್ರಾಹ್ಮಣ ಆಗಲಿ, ಯಾವ ಪಾದರೆ ಆಗಲಿ, ಯಾವ ಋಷಿನೇ ಆಗಲಿ, ಏನೇ ಆಗಲಿ, ಮೂಗಿನಲ್ಲಿ ಉಸಿರಾಡುವವನಾಗಿದ್ದಾನೆ. ಮೂಗಿನಲ್ಲಿ ಉಸಿರಾಡೋದು ನಿಲ್ಲಿಸಿದ ಮೇಲೆ ಅವನು ಸತ್ತು ಹೋಗ್ತಾನೆ. ಅವನು ಊಟ ಮಾಡ್ತಾನೆ, ನಿದ್ದೆ ಮಾಡ್ತಾನೆ. ದೇವರು ಊಟ ಮಾಡ್ತಾರ, ನಿದ್ದೆ ಮಾಡ್ತಾರ? ಅಲ್ಲ, ಗಡ್ಡ ಬಿಟ್ಟಿದ್ದಾರ, ಕೂದಲು ಬಿಟ್ಟಿದ್ದಾರ? ಖಂಡಿತವಾಗಿ ಇಲ್ಲ. ಆದರೆ ಒಂದೊಂದು ವೇಳೆ ಒಂದೊಂದು ಮನುಷ್ಯನ ಆರಿಸಿಕೊಂಡು ಅವರ ಮುಖಾಂತರ ಮಾತನಾಡಬಹುದು, ಅದ್ಭುತ ಕಾರ್ಯಗಳನ್ನು ಮಾಡಬಹುದು.
ಆದರೆ ಅದು ದೇವರವರ ಮೂಲಕ ನಡೆಸೋದು ಹೊರತು ಅವರು ಖಂಡಿತವಾಗಿಯೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಏನು ಹೇಳ್ತಾರೆ, ನಾನೊಬ್ಬ ದೇವಮಾನವ, ನನ್ನ ಮೂಲಕ ದೇವರು ಕಾರ್ಯ ಮಾಡ್ತಾನೆ, ನಾನು ಯಾರಲ್ಲಪ್ಪ, ನನ್ನ ಪಾದಕ್ಕೆ ನೀವು ಬೀಳಬೇಡಿ, ನನ್ನ ಸ್ವಾಮೀಜಿ ಗುರುಜಿಗಳು ಅಂತ ನೀವು ಗುರುವೇ ಅಂತ ನನ್ನ ಕರಿಬೇಡಿ, ಅದೆಲ್ಲವೂ ದೇವರೊಬ್ಬನೇ, ನಾನು ದೇವರ ಮಾತನ್ನು ತಿಳಿಸ್ತಾ ಇದ್ದೇನೆ, ನೀವು ದೇವರ ಮೇಲೆ ಭರವಸೆ ಹಿಡೀರಿ ಅಂತೇಳಿ ಅಂಥವ್ರು ಆ ಮಾತನ್ನು ಹೇಳುವರು. ಹಾಗಿರುವಾಗ ನನ್ನ ಆಸ್ತಿ ಪಾಸ್ತಿ ನನಗೆ ಏನು ಬೇಡ, ಇದು ನನ್ನದಲ್ಲ, ಸರಿಯಾಗಿ ಭಗವಂತನ ಹಿಂದೆ ಹೋಗಿರಿ, ಆ ಪರಮಾತ್ಮನ ಹಿಂದೆ ಹೋಗಿ, ಆ ಯೆಹೋವನ ಹಿಂದೆ ಹೋಗ್ರಿ, ಆ ಯೇಸು ಕ್ರಿಸ್ತನ ಹಿಂದೆ ಹೋಗ್ರಿ, ಆ ಸರ್ವೇಶ್ವರನ ಹಿಂದೆ ಹೋಗ್ರಿ, ಆ ಪರಮೇಶ್ವರನ ಹಿಂದೆ ಹೋಗ್ರಿ, ಶ್ರೀಮನ್ನಾರಾಯಣನ ಹಿಂದೆ ಹೋಗ್ರಿ, ಶ್ರೀಕೃಷ್ಣ ಪರಮಾತ್ಮನ ಹಿಂದೆ ಹೋಗ್ರಿ ಅಂತೇಳಿ ಅವರು ಅದನ್ನು ನುಡಿಯವರಾಗಿದ್ದಾರೆ. ಇಂಥವರನ್ನು ಮಾತ್ರ ನಂಬಬೇಕು, ಇವರು ದೇವಮಾನವರು, ಅಂಥವರ ಮಾತನ್ನು ಮಾತ್ರ ನಾವು ಕೇಳ್ಬೋದು. ಆದರೆ ಇವತ್ತು ಅನೇಕರು ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಮಠಗಳು, ಅಲ್ಲಿ ಒಳಗೆ ನಡೆಯುವಂಥದ್ದು ಏನೋ ಬೇರೆ, ನಾನಾ ಥರದ ವೇಷ ಬಣ್ಣಗಳನ್ನ ಬಳಕೊಳ್ಳುವಂಥದ್ದು, ಹೋಗಿ ಅವರ ಕಾಲಿಗೆ ಬೀಳುವಂಥದ್ದು. ಕೆಲವರು ಹೇಳ್ತಾರೆ, ಬನ್ನಿ ನಮ್ಮ ಪಾದವನ್ನು ಮುಟ್ಟಿ, ನಮ್ಮ ಪಾದವನ್ನು ಮುಟ್ಟಿ. ಖಂಡಿತವಾಗಿ ಇವರೆಲ್ಲ ಮಹಾಕಪಟಿಗಳಾಗಿದ್ದಾರೆ. ಅನೇಕ ದೇವಮಾನವರು ಅಂತ ಹೇಳ್ಕೊಂಡು ಜನಗಳನ್ನ ವಂಚಿಸಿ ಇವತ್ತು ಬಡ್ಡಿಗೆ ದುಡ್ಡು ಕೊಡೋರಾಗಿದ್ದಾರೆ, ವ್ಯಾಪಾರಸ್ಥ ಮಾಡೋರಾಗಿದ್ದಾರೆ, ಬಡವರನ್ನು ಹಿಂಸೆ ಕೊಡೋರಾಗಿದ್ದಾರೆ. ಎಷ್ಟೋ ಜನ ಇವತ್ತು ಸತ್ತು ಹೋಗಿದ್ದಾರೆ, ಸಾಯ್ತಲೇ ಇದ್ದಾರೆ. ಇವರು ಖಂಡಿತವಾಗಿ ದೇವಮಾನವರ. ಅವರ ಶರೀರದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿವೆ. ಬೈಬಲಲ್ಲಿ ಬರೆದಿರುವ ಘೋರ ಪಾಪಗಳು ಅವರ ಶರೀರದಲ್ಲಿ ಕಾಣ್ತಾ ಇವೆ. ಅವರ ಅಕ್ರಮಗಳು ಒಂದೆರಡು ಅಲ್ಲ, ಕೊಲೆಗಳು ಒಂದೆರಡಲ್ಲ, ಬಡವರನ್ನ, ದಲಿತರನ್ನ, ಆಸ್ತಿಯನ್ನು ವಶಪಡಿಸಿಕೊಂಡಿರುವವರು. ಇಂಥವ್ರನ್ನೆಲ್ಲ ಬಹಳ ಅರ್ಥಪೂರ್ಣವಾಗಿ ನಾವು ನೋಡಬೇಕಾಗಿದೆ. ಇವರು ಕೂಡ ಅವರನ್ನು ನಂಬಲಿಕ್ಕೆ ಹೋಗಬಾರದು. ದೇವರನ್ನು ಮಾತ್ರ ಈಗ ಹೇಳಿದಾಗೆ ಯಾರು ಇದ್ದಾರೋ ಅವರನ್ನು ಮಾತ್ರ ನಂಬಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಹೆದರಬೇಡಿರಿ, ಅಂಜದಿರಿ, ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡಿದ್ದೇನಷ್ಟೇ. ಪೂರ್ವದಿಂದಲೇ ಸರ್ವ ಸೃಷ್ಟಿ ಮಾಡುವಾಗಲೇ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ದೇವರು. ಅವರೇ ದೇವರಾಗಿದ್ದಾರೆ. ಇಂತಿಂಥ ಸಮಯದಲ್ಲಿ ಹೀಗೆ ಆಗ್ತದೆ, ಹೀಗೆ ಆಗ್ತದೆ, ಹೀಗೆ ಆಗ್ತದೆ, ಎಲ್ಲ ಈಗ ನಡೀತಾ ಇದೆ. ಮುಂದೆ ಆಗೋದು ಕೂಡ ಪ್ರತಿ ಒಂದು ಮಹಾಭಾರತ, ಕುರಾನ್, ಬೈಬಲಲ್ಲಿ ಇದೆ. ಇವರು ಇದನ್ನು ಪ್ರಕಟಿಸಿದವರೇ ದೇವರಾಗಿದ್ದಾರೆ, ಹೆಸರು ಬೇರೆ ಬೇರೆ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವೇ ನನ್ನ ಸಾಕ್ಷಿಗಳು. ನೋಡಿ, ಇದನ್ನ ಕರೆಕ್ಟಾಗಿ ಯಾರು ಅನುಭವಿಸಿದಾರೋ ಅವರೇ ಸಾಕ್ಷಿಗಳು. ಹಾಗೆ ಇವತ್ತು ಎಲ್ಲ ಸಾಕ್ಷಿಗಳು ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ, ಬಹಳ ಜನ ಇದ್ದಾರೆ. ಇದರಲ್ಲಿ ನಾನು ಒಬ್ಬ ಸಾಕ್ಷಿಯಾಗಿದ್ದೇನೆ. ನನ್ನ ಜೀವಿತದಲ್ಲಿ ಹಿಂದೆ ಹೇಳಿದಾಗೆ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗುವನ್ನು ಎಬ್ಬಿಸಿ ನಿಲ್ಲಿಸಿದರು ದೇವರು. ಇವತ್ತು ಸಾಕ್ಷಿಯನ್ನಾಗಿ, ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ. ಎಲ್ಲ ಪುರಾಣಗಳನ್ನು, ಮಹಾಭಾರತಗಳನ್ನು, ಕನ್ನಡ ಕುರಾನ್ ಕೂಡ ಒಂದು ಅರ್ಧ ಓದಿದ್ದೇನೆ. ಬೈಬಲನ್ನು ಬಹಳ ಸಲ ಅಭ್ಯಾಸ ಮಾಡುವಾಗೆ ದೇವರು ಆಶೀರ್ವಾದ ಮಾಡಿದ್ರು. ಎಲ್ಲ ಬರ್ದಿರೋದು ನೆರವೇರಿದೆ, ನೆರವೇರ್ತಲೇ ಇದೆ, ಇನ್ನು ಮುಂದೆ ನೆರವೇರುವುದು ಅಲ್ಲಿಯೇ. ಹಾಗೆ ಇವತ್ತು ನಾನು ಕೂಡ ದೇವರೊಂದು ಸಾಕ್ಷಿಯಾಗಿದ್ದೇನೆ. ಆದುದರಿಂದ ದೇವರ ಸತ್ಯ ಸುವಾರ್ತೆಯನ್ನು ನಿಮಗೆ ನಾನು ತಿಳಿಸಲು ದೇವರು ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ? ಖಂಡಿತವಾಗ್ಲೂ ಇಲ್ಲ ನನ್ನ ಸಹೋದರ ಸಹೋದರಿಯರೇ. ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬರೇ. ಅದನ್ನು ಹಿಂದೆ ಕೂಡ ಈಗಲೂ ಕೂಡ ತಿಳಿಸಿದ್ದೇನೆ. ಅವರು ದೇವರೊಬ್ಬನೇ, ನಾಮ ಹಲವು. ಹಾಗೆ ಹೇಳಿದ ಮಾತ್ರಕ್ಕೆ ಬೇರೆ ಆ ದೇವರು, ಈ ದೇವರು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲ. ಸರ್ವ ಸೃಷ್ಟಿಕರ್ತನನ್ನು ಕಂಡುಹಿಡಿಯಬೇಕು. ಯಾವ ಗ್ರಂಥದಲ್ಲಿ ಯಾವ ಹೆಸರುಗಳಿವೆ ಎಂಬುದಾಗಿ. ಅವರೊಬ್ಬರೇ ದೇವರು ಹೊರತು ಬೇರೆ ದೇವರುಗಳು ಅಲ್ಲ. ಇನ್ನು ಯಾವ ಶರಣನೂ ಇಲ್ಲ. ನೋಡಿ, ಇದನ್ನೇ ಆಗಲೇ ಹೇಳಿದ್ದು, ನಾವು ಶರಣರು, ನಾವಂಥವರು, ನಾವಿಂಥವರು ಅಂತ ವೇಷ ಹಾಕೊಂಡು ನಾನಾ ಥರದಲ್ಲಿ ಅಲ್ಲಿ ಮಠ ಕಟ್ಟಬೇಕು, ಇಲ್ಲಿ ಮಂದಿರ ಕಟ್ಟಬೇಕು, ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿಕೊಂಡು ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡನ್ನು ತಗೊಂಡು ಬಂದು ಸಣ್ಣದಾಗಿ ಕಟ್ಟಿ ಅಲ್ಲಿ ಇವರಿಗೆ ಬೇಕಾದಂಥ ಐಷಾರಾಮಿ ಕಾರನ್ನು ತಗೊಂಡು ಅಯ್ಯೋ ಇವರು ಜೀವನ ಮಾಡ್ತಾರೆ ಹೊರತು ಖಂಡಿತವಾಗಿ ಇವರು ದೇವರ ಸೇವಕರುಗಳಲ್ಲ, ಇವರು ಆಯ್ಕೆಗೊಳ್ಳಿಲ್ಲ. ನಿಜವಾಗಿ ಆದರೆ ಮತ್ತಾಯ 25, 35, 40ರವರೆಗೆ ನಾವು ಓದುವಾಗ ಇಂಥವರಿಗೆ ಸಹಾಯ ಮಾಡ್ತಾರೆ ಇದ್ದವರ ಕೈಯಿಂದ ಕೇಳಿಕೊಂಡು ಇದ್ರೆ ನಾವು ತಿಳ್ಕೊಳ್ಬೇಕು, ಯಾವ ಶರಣನೂ ಇಲ್ಲ. ಕಾರಣ ಮೂಗಿನಲ್ಲಿ ಉಸಿರಾಡುವವರಾಗಿದ್ದಾರೆ. ಯಾವ ವಿಚಾರಕ್ಕೂ ಅವರು ಬಾರದವರಾಗಿದ್ದಾರೆ. ಹಾಗೆ ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ಯಾರು ಕೂಡ ದೇವರ ದೃಷ್ಟಿಯಲ್ಲಿ ಒಬ್ಬನು ಕೂಡ ಉತ್ತಮನಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಎಲ್ಲ ಗ್ರಂಥಗಳಲ್ಲಿ ಕೂಡ ನಾವು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನಾವು ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನೇ
ಎಲ್ಲ ಗ್ರಂಥಗಳಲ್ಲಿಯೂ ಸರ್ವ ಸೃಷ್ಟಿಕರ್ತ ದೇವರಿಗೆ ಯಾವ ಹೆಸರಿದೆ, ಆಯಾಯ ಧರ್ಮದವರು ಅಲ್ಲಿ ಆ ಹೆಸರನ್ನು ಮಾತ್ರ ನಂಬಬೇಕು ಹೊರತು ಬೇರೆ ಭೂಲೋಕದಲ್ಲಿ ಮನುಷ್ಯ ಮಾಡಿದ ದೇವಸ್ಥಾನಗಳೇ ಖಂಡಿತವಾಗಿಯೂ ದೇವರುಗಳೇ ಅಲ್ಲ. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡೋನಲ್ಲ ಅಂತ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದಂಥ ರೂಪ ಇಲ್ಲದಂಥ ಒಂದು ಶಕ್ತಿಯಾದಂಥ ದೇವರ ಮೇಲೆ ಮಾತ್ರ ಭರವಸೆ ಇಡಬೇಕು ಹೊರತು ನಾವು ಮನುಷ್ಯರ ಮೇಲೆ ಭರವಸೆ ಇಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಯೆಶಾಯ 44:24. ಯೆಶಾಯ 44:24. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವ ನಿನ್ನ ವಿಮೋಚಕನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಸರ್ವ ಕಾರ್ಯಕರ್ತನಾದ ಯೆಹೋವನು, ನಾನೊಬ್ಬನೇ ಗಗನ ಮಂಡಲವನ್ನು ಹರಡಿ ಭೂಮಂಡಲವನ್ನು ವಿಸ್ತರಿಸುವನಾಗಿದ್ದೇನೆ, ನನಗೆ ಸಹಾಯಕನುಂಟೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೇಲೆ ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಅಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಸ್ವಲ್ಪ ಕೆಳಗೆ ವಾಯುಮಂಡಲ, ಭೂಲೋಕದ ಕಡೆಯಿಂದ ಮೋಡಗಳನ್ನು ಮಂಜುಗಡ್ಡೆಯನ್ನು ತೆಗೆದುಕೊಂಡು ಬಂದು ಗರ್ಜಿಸಿ ಎಲ್ಲಿ ಬೇಕು ಅಲ್ಲೇ ಮಳೆ ಸುರಿಸುವವರಾಗಿದ್ದಾರೆ. ಆಮೇಲೆ ಭೂಮಿಯನ್ನು ಸೃಷ್ಟಿ ಮಾಡಿ ಭೂಮಿಯಲ್ಲಿ ಇರುವಂಥ ಎಲ್ಲವನ್ನ, ಭೂಮಿಯ ಒಳಗಡೆ ಇರುವಂಥ ಪ್ರತಿಯೊಂದು ವಸ್ತುವನ್ನ, ಮನುಷ್ಯರನ್ನ ಎಲ್ಲವನ್ನ ರೂಪ ಮಾಡಿದರು ದೇವರೊಬ್ಬರೇ. ಯಾರಾದರೂ ಅವರಿಗೆ ಆ ದೇವರು ಈ ದೇವರು ಆ ಶರಣ ಈ ಶರಣದ ಸಹಾಯಕರು ಯಾರಾದರೂ ಇದ್ರ? ಜ್ಞಾನದ ಮೂಲಕ ಒಂದೊಂದು ಮಾತಿನಲ್ಲಿ ದೇವರು ಸೃಷ್ಟಿ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ಆದಿಕಾಂಡ 1:26-27 ನೋಡುವಾಗ ಅಲ್ಲಿ ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ಮಕ್ಕಳ ಆಶೀರ್ವಾದವನ್ನು ಮಾಡಿದರು. 1:28 ಭೂಲೋಕದಲ್ಲೆಲ್ಲ ನಿಮ್ಮ ಸಂತಾನ ತುಂಬಿಕೊಳ್ಳಲಿ, ಹರಡಿಕೊಳ್ಳಲಿ, ವಶ ಮಾಡಿಕೊಳ್ಳಲಿ ಎಂಬುದಾಗಿ. ಹಾಗೆ ಒಂದು ಗಂಡು ಹೆಣ್ಣಿನ ಸಂತಾನ ಇವತ್ತು ಇಡೀ ಭೂಲೋಕದಲ್ಲಿದೆ. ಇವತ್ತು ಹಾಗೆ ತಾಯಿ ಗರ್ಭದಲ್ಲಿ ಮಗು ಹುಟ್ಟಬೇಕಾದ್ರೆ ದೇವರೇ ಕಾರಣ. ಆಗಿರುವಾಗ ನಾವು ಯಾರನ್ನ ನಂಬಬೇಕು? ದೇವರನ್ನೇ ನಂಬಬೇಕು ಹೊರತು ಬೇರೆ ಯಾರನ್ನು ನಾವು ನಂಬಲಿಕ್ಕೆ ಹೋಗಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತರಾದ ದೇವರ ಮೇಲೆ ನಮ್ಮ ನಂಬಿಕೆ ಇರಬೇಕು, ಮನುಷ್ಯರ ಮೇಲೆ ಅಲ್ಲ. ಮುಂದಿನ ವಚನ ಯೆಶಾಯ 45:5. ಯೆಶಾಯ 45:5. ನಾನೇ ಯೆಹೋವ, ಇನ್ನು ಯಾವನೂ ಇಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಖಂಡಿತವಾಗಿಯೂ ದೇವರನ್ನು ನಾವು ಅರಿಯದಿದ್ದರೂ ದೇವರು ಪ್ರೀತಿಯಲ್ಲಿ ಅಂಥವ್ರನ್ನ ಹುಡುಕಿಕೊಂಡು ಬಂದು ನಾನಾ ರೀತಿ ಕಷ್ಟ, ಸಂಕಟ, ಪಾಪಗಳಿಂದ, ಮರಣದ ಪಾಶದಿಂದ ಬಿಡುಗಡೆ ಆಗಿದ್ದರೂ ನಿನಗೆ ನಡುಕಟ್ಟುವೆನು, ನಿನ್ನನ್ನು ಬಲಪಡಿಸುವೆನು, ನಿನ್ನನ್ನು ರಕ್ಷಿಸುವೆನೆಂಬುದಾಗಿ ದೇವರು ಹಾಗೆ ಇವತ್ತು ಯಾರನ್ನು ಆರಿಸಿಕೊಳ್ತಾರೋ, ಯಾರ ಮೇಲೆ ಪ್ರೀತಿ ಇಡ್ತಾರೋ ಅಂಥವರ ಪಾಪಗಳು, ಅಂಥವರ ಹಿರಿಯರ ಮೂಲಕವು ಬಂದು ಹೋದ ಅನೇಕ ಪಾಪಗಳು ಏನೇ ಇದ್ದರಲ್ಲಿಂದ ಬಿಡುಗಡೆ ಮಾಡಿ ಅವರನ್ನ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನನಗೆ ಗೊತ್ತಿದ್ದಾಗೆ ನನ್ನ ಸಹೋದರ ಸಹೋದರಿಯರೇ, ನನ್ನ ಕುಟುಂಬದಲ್ಲಿ ನಮ್ಮ ಅಜ್ಜ ಅಂತ ಒಂದು ಮನುಷ್ಯ, ನಮ್ಮ ಅಪ್ಪನು ಅಂತ ಒಂದು ಮನುಷ್ಯ, ಆ ಪಾಪಗಳು ಬಹಳ ನನ್ನ ಮೇಲೆ ಬಂತು. ನನ್ನ ಗರ್ವ ಅಹಂಕಾರದ ನನ್ನ ಮೇಲೆ ಕೂಡ ಪಾಪಗಳು, ಅದರಿಂದ ಪಾಪ ಉಂಟಾಯಿತು. ಹಾಗೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 30 ವರ್ಷ ಆಗಬೇಕಾಗಿತ್ತು. ದೇವರು ನನ್ನನ್ನು ಅಲ್ಲಿಂದ ಎತ್ತಿದರು, ಶತ್ರುಗಳಿಂದ ಬಿಡಿಸಿದರು, ಕೊಲೆ ಮಾಡುವವರಿಂದ ಬಿಡಿಸಿದ್ರು. ಇವತ್ತು ದೇವರು ನನ್ನ ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ. ನನಗೆ ನನ್ನ ನಡುವನ್ನು ಇವತ್ತು ದೇವರು ಕಟ್ಟಿದ್ದಾರೆ. ಯಾರು ಮುಟ್ಟದ ಹಾಗೆ, ಏನು ಮಾಡದ ಹಾಗೆ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಖಂಡಿತವಾಗಿ ಇವತ್ತು ನನ್ನ ಭರವಸೆ ಕೂಡ ಯಾರ ಮೇಲೆ? ದೇವರ ಮೇಲೆ ಹೊರತು ಇನ್ನು ಯಾರ ಮೇಲೆಯೂ ಕೂಡ ಅಲ್ಲ. 6ನೇ ವಚನ. ಮೂಡಲಿಂದ ಪಡವಲತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರೂ ಇಲ್ಲ, ನಾನೇ ಯೆಹೋವನು, ಇನ್ನು ಯಾವನೂ ಇಲ್ಲ. ಇದನ್ನು ನೋಡಿ ಅನೇಕರು ಜ್ಞಾನ ಇರೋರು ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ, ಯಾರಿಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ ಅವರು ತಿಳ್ಕೊಳ್ತಾರೆ. ಖಂಡಿತವಾಗಿ ಇವರು ನಂಬಿರುವ ದೇವರು ದೇವರೇ ಅಂತಾದರೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಜ್ಞಾನ ಇರಬೇಕು, ದೇವರಿಂದ ಜ್ಞಾನ ಇದ್ದವರಾಗಿರಬೇಕು. ಯಾವ ದೇವರಿಗೂ ಯಾರನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಒಬ್ಬೊಬ್ಬರನ್ನ ಪಾಪದಿಂದ ಬಿಡುಗಡೆ ಮಾಡಲು ಸಾಧ್ಯ.
7. ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು, ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಕು ನೋಡಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಕೊಟ್ಟರು, ಅದಿಲ್ಲದಾಗ ಕತ್ತಲು ಮಾಡಿದವರು ದೇವರೇ. ಆದಿಕಾಂಡದಲ್ಲಿ ಸೃಷ್ಟಿಯ ಸಮಯದಲ್ಲಿ ಕೂಡ ಹಗಲು ഇരുಳು ಮಾಡಿದವರು ದೇವರೇ. ಎಲ್ಲ ಕೇಡನ್ನು ಕೂಡ ಮಾತನ್ನು ಕೇಳದವರಿಗೆ ಬರಮಾಡುವವರು, ಭೂಮಿಗೂ ಕೂಡ ಕೇಡನ್ನು ಬರಮಾಡುವವರು ದೇವರಾಗಿದ್ದಾರೆ. ಸರ್ವ ಕಾರ್ಯವನ್ನು ನಡೆಸುವವರು ದೇವರಾಗಿದ್ದಾರೆ. ಅವರೇ ಯೇಸು ಕ್ರಿಸ್ತ ಯೆಹೋವ ಪರಮಾತ್ಮನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದುವೇ ಇವತ್ತು ಭೂಕಂಪ ಆಗೋದು, ಬೆಟ್ಟ ಜರಿಯೋದು, ಸುನಾಮಿ ಬರೆಯೋದು, ಸಮುದ್ರದ ನೀರು ಮಗಿಯೋದು, ಪ್ರತಿಯೊಂದು ದೊಡ್ಡ ದೊಡ್ಡ ಗುಣವಾಗದಂಥ ಕಾಯಿಲೆಗಳು, ಪ್ರತಿಯೊಂದು ಸರ್ವಶಕ್ತ ದೇವರಾಗಿದ್ದಾನೆ. ಹೀಗಿರುವಾಗ ನಮ್ಮ ಭರವಸೆ ಯಾರಲ್ಲಿರಬೇಕು? ದೇವರಲ್ಲಿ ಹೊರತು ಮನುಷ್ಯರನ್ನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಇದನ್ನು ಕೇಳಿದವರು, ಕೇಳುತ್ತಿರುವವರು ಯಾರಾದರೂ ಏನಾದರೂ ತಪ್ಪಿ ಹೋಗಿದ್ದರೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಕ್ಷಮಿಸಿ ನಿಮ್ಮ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿರಿ. ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುವಂತಾಗಲಿ. ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವು ಒಬ್ಬರೇ ದೇವರು ಹೊರತು ಬೇರೆ ಯಾವ ದೇವರು ಇಲ್ಲ. ನೀವೇ ಪರಮಾತ್ಮನು, ಭಗವಂತನು, ಯೆಹೋವನು, ಯೇಸು ಕ್ರಿಸ್ತನೂ ಆಗಿದ್ದೀರಿ ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾಡುತ್ತಿರುವ ಇನ್ನು ಮುಂದೆ ಮಾಡುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.